ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ವಿಶೇಷವಾದ ಅಧಿಕ ಮಾಸದಲ್ಲಿ ಬಂದಿರುವಂಥ ಜ್ಯೇಷ್ಠ ವಿಭುವನ ಸಂಕಷ್ಟಹರ ಚತುರ್ಥಿ ಬಂದಿದೆ ಸ್ನೇಹಿತರೆ. ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಈ ವಿಭುವನ ಸಂಕಷ್ಟಹರ ಚತುರ್ಥಿಯ ಮಹತ್ವವೇನು, ಈ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಚಂದ್ರ ಕಾಣದಿದ್ದಾಗ ನಾವು ಯಾವ ರೀತಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ಉಪವಾಸವನ್ನು ಬಿಡಬೇಕು ಅಂತ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ಬೆಳಿಗ್ಗೆನೆ ಬೇಗನೆ ಎದ್ದು ಈ ಒಂದು ವ್ರತವನ್ನು ಶುರು ಮಾಡಬೇಕಾಗುತ್ತೆ. ಯಾಕೆ ಬೇಗ ಎದ್ದು ಸೂರ್ಯೋದಯಕ್ಕೂ ಮುಂಚೆನೇ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಈ ದಿನ ಇದ್ದು ನಮ್ಮ ಅನುಕೂಲಕ್ಕೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ನಾವು ಪೂಜೆಯನ್ನು ಗಣೇಶನಿಗೆ ಸಲ್ಲಿಸಬೇಕು. ಈ ರೀತಿಯಾಗಿ ನಾವು ಇಡೀ ದಿನ ಉಪವಾಸವನ್ನು ಮಾಡಿ ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಕೆಲವೊಬ್ಬರು ನಿರ್ಜಲ ಉಪವಾಸವನ್ನು ಕೂಡ ಮಾಡ್ತಾರೆ. ಅಂದರೆ ಹಣ್ಣು ಹಾಲು ನೀರು ಏನನ್ನು ಕೂಡ ಸೇವಿಸದೆ ಸಂಪೂರ್ಣವಾಗಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವೊಬ್ಬರು ಹಣ್ಣು ಹಾಲು ಎಳ್ನೀರನ್ನು ಸೇವನೆಯನ್ನು ಮಾಡಿ ಉಪವಾಸವನ್ನು ಕೂಡ ಮಾಡ್ತಾರೆ. ಅಂದರೆ ರೈಸ್ ಐಟಮ್ನ ಏನೂ ಕೂಡ ತಿನ್ನೋದಿಲ್ಲ. ಈ ರೀತಿಯಾಗಿ ಕೂಡ ಉಪವಾಸವನ್ನು ಮಾಡಬಹುದು, ಏನೂ ತೊಂದರೆ ಇಲ್ಲ. ಆದರೆ ಬೇಯಿಸಿದ ಆಹಾರವನ್ನು ಹೊರತುಪಡಿಸಿ ಹಣ್ಣು ಹಾಲಾಗಿರ್ಬೋದು ಅಥವಾ ಎಳ್ನೀರಾಗಿರ್ಬೋದು ನೀವು ಸೇವನೆಯನ್ನು ಮಾಡಿ ಉಪವಾಸವನ್ನು ಮಾಡಬಹುದು. ಅದಾದಮೇಲೆ ಸಾಯಂಕಾಲದ ಸಮಯದಲ್ಲೂ ಅಷ್ಟೇ ನಾವು ಪೂಜೆಯನ್ನು ಮಾಡಬೇಕು. ಇದು ಚಂದ್ರನ ದರ್ಶನ ಮಾಡಿದ ನಂತರವೇ ನಾವು ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಪೂಜೆಯ ಫಲವನ್ನು ಒಂದು ಸಂಪೂರ್ಣವಾಗಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಚಂದ್ರನ ದರ್ಶನವನ್ನು ಮಾಡಿ ಅರ್ಘ್ಯವನ್ನು ನೀಡಬೇಕು. ಅರ್ಘ್ಯವನ್ನು ಯಾವ ರೀತಿ ನೀಡೋದು ಅಂತ ನೋಡೋದಾದ್ರೆ, ಒಂದು ತಾಮ್ರದ ಚೆಂಬಿನಲ್ಲಿ ನೀರು ಮತ್ತೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಹಾಕೊಂಡು ನಾವು ಕೈಯಲ್ಲಿ ಸ್ವಲ್ಪ ಅಕ್ಷತೆ, ಕೆಂಪು ಹೂವು ಮತ್ತೆ ಸ್ವಲ್ಪ ಗರಿಕೆಯನ್ನು ಇಟ್ಕೊಂಡು ಚಂದ್ರನನ್ನು ನೋಡ್ತಾ ಅಂಗೈ ಮೇಲೆ ನಾವು ನೀರನ್ನು ಬಿಡಬೇಕಾಗುತ್ತೆ. ಈ ರೀತಿಗೆ ಮಾಡಾದ್ಮೇಲೆ ನಾವು ಮತ್ತೆ ಮನೆಗೆ ಬಂದು ನಾವು ಗಣೇಶನಿಗೆ ನಾವು ಮಹಾಮಂಗಳಾರತಿಯನ್ನು ಮಾಡಿ ನಾವು ಉಪವಾಸವನ್ನು ನಾವು ಬಿಡಬೇಕಾಗುತ್ತೆ. ಅಂದರೆ ಉಪವಾಸವನ್ನು ಯಾವ ರೀತಿ ಬಿಡಬೇಕು ಅಂದರೆ, ನಾವು ಫಸ್ಟು ತುಳಸಿ ನೀರನ್ನು ಅಥವಾ ಒಂದು ಗ್ಲಾಸ್ ನೀರನ್ನು ನಾವು ಕುಡಿದು ಉಪವಾಸವನ್ನು ಬಿಡಬೇಕು. ಮತ್ತು ಕೆಲವೊಬ್ಬರಿಗೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಚಂದ್ರ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಸಮಯದಲ್ಲಿ ತುಂಬಾ ಮಳೆ ಬರ್ತಾ ಇರೋದ್ರಿಂದ ಅಥವಾ ಮೋಡ ಕವಿದಿರುತ್ತೆ, ಚಂದ್ರನೇ ಕಾಣಿಸೋದಿಲ್ಲ. ಆ ರೀತಿ ಇದ್ದವರು ನೀವು ಮನೆಯಲ್ಲಿ ನೀವು ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕೊಂಡು ಅದರಲ್ಲಿ ಚಂದ್ರನ ಬಿಂಬವನ್ನು ನೀವು ಬಿಡಿಸಿ ಕೈ ಬೆರಳಿನಿಂದ ಆಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಿನಿಂದ ಆಗಿರ್ಬೋದು ಅಥವಾ ರಂಗೋಲಿಯಿಂದನಾರ ಆಗಿರ್ಬೋದು ನೀವು, ಅಥವಾ ಅಕ್ಕಿ ಎಲ್ಲಾರು ಸರಿ, ನೀವು ಚಂದ್ರನ ಒಂದು ಚಿತ್ರಣವನ್ನು ಬರೆದು ಅದಕ್ಕೆ ನೀವು ಅರ್ಘ್ಯವನ್ನು ನೀಡಿ ಚಂದ್ರನಿಗೆ ಹೋಗಿ ಯಾವ ರೀತಿ ಅರ್ಘ್ಯವನ್ನು ನೀಡ್ತೀರೋ ಅದೇ ರೀತಿ ಮನೆಯಲ್ಲಿ ಅರ್ಘ್ಯವನ್ನು ನೀಡಿ ನೀವು ಪೂಜೆಯನ್ನು ಸಂಪೂರ್ಣಗೊಳಿಸ್ಬೋದು. ಆದರೆ ಈ ದಿನ ಕೆಲವೊಬ್ರು ಕೇಳ್ತಿದ್ದಾರೆ, ನಾವು ಆಹಾರವನ್ನು ಅಂದರೆ ಪೂಜೆ ಆದಾದ್ಮೇಲೆ ಉಪವಾಸ ವ್ರತವನ್ನು ಬಿಟ್ಟಾದ್ಮೇಲೆ ನಾವು ಯಾವೆಲ್ಲ ಆಹಾರಗಳನ್ನ ನಾವು ಸೇವಿಸ್ಬೋದು ಅಂತ. ಈ ದಿನ ಅಕ್ಕಿಯಿಂದ ಮಾಡಿದಂಥ ಆಹಾರವನ್ನು ಯಾರು ಕೂಡ ಸೇವನೆಯನ್ನು ಮಾಡಬಾರ್ದು. ಅಂದರೆ ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು ಅಥವಾ ರವೆ ಉಪ್ಪಿಟ್ಟಾಗಿರ್ಬೋದು ಅಥವಾ ಸಾಬುದಾನ ಆಗಿರ್ಬೋದು ನೀವು ತಿನ್ನಬಹುದು. ಆದರೆ ಅಕ್ಕಿಯಿಂದ ಮಾಡಿದ ಆಹಾರವನ್ನು ಈ ದಿನ ತಿನ್ನೋದಕ್ಕೆ ಹೋಗಬೇಡಿ. ಸಂಕಷ್ಟಹರ ಚತುರ್ಥಿಯ ಮಾಹಿತಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.